ಈ ಶಾಲೆಯ ಚೇರ್ಮನ್ ಪ್ರಕಾಶ್ ಚಂದ್ರ ಶೆಟ್ಟಿಯವರೇ, ಅವರ ಶ್ರೀಮತಿಯವರೇ ಮತ್ತು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರೇ, ಪ್ರಿನ್ಸಿಪಾಲ್ ಆ್ಯಂಡ್ ಸ್ಟಾಫ್, ವೇದಿಕೆ ಮುಂದಿರತಕ್ಕಂಥ ಎಲ್ಲ ಭಗವತ್ ಸ್ವರೂಪ ಬಂಧುಗಳೇ, ನನ್ನ ಮಾತಿಗಿಂತಲೂ ನಿಮ್ಮ ಮೌನ ಮತ್ತು ಮನಸ್ಸು ಪರಮಶ್ರೇಷ್ಠ ಅಂತ ಭಾವಿಸ್ತೇನೆ ಸ್ನೇಹಿತರೆ. ಹಿರಿಯರು ಹೇಳ್ತಾರೆ, ಹೆತ್ತ ತಾಯಿಗೆ ನಮನ, ಹೊತ್ತ ಇಳೆಗೆ ನಮನ, ತುತ್ತಿಟ್ಟ ಬಂಧು ಬಳಗಕ್ಕೆ ನಮನ, ಕಲಿತ ಶಾಲೆಗೆ ನಮನ, ತಿದ್ದಿ ತಿಳಿದ ಗುರುಗಳೇ ನಮನ ಅಂತಕ್ಕಂಥ ಸಂಸ್ಕಾರದೊಂದಿಗೆ ನಮ್ಮ ಬದುಕನ್ನು ಕಟ್ಟಿಕೊಟ್ಟಿರ್ತಾರೆ ಸ್ನೇಹಿತರೆ. ಆದಿಕವಿ ಪಂಪ ಒಂದು ಕಡೆ ಹೇಳ್ತಾನೆ, ಅರಿವಂ ಪಸರಿಸುವುದೇ ಧರ್ಮಂ, ಅದ ತಡೆಯುವುದೇ ಅಧರ್ಮಂ ಎಂತಕ್ಕಂಥ ಮಾತನ್ನು ಹೇಳ್ತಾನೆ. ಬಹುಶಃ ಇದನ್ನೆಲ್ಲ ನೋಡುವಾಗ ನನ್ನ ಬಾಲ್ಯದ ನೆನಪುಗಳ ಪುಟ್ಟ ಜಾತ್ರೆ ಅಂತ ಭಾವಿಸ್ತೇನೆ. ಸರಿದು ಹೋದ ನಿನ್ನೆಗಳ ನೆನಪು ಚಿತ್ತಭಿತ್ತಿಯಲ್ಲಿ ಚಿತ್ತಾರಗಳ ವರ್ಣರಂಜಿತ ಮೆರವಣಿಗೆ ಸಾಕ್ತಾ ಅಂತೆ. ಮರಿ ಹಕ್ಕಿಗೆ ಕಾಳು ತಿನ್ನಿಸಿ ಹಾರೋದನ್ನು ಕಲಿಸಿದಂತೆ ನಮ್ಮ ಶಾಲೆ ಒಂದು 4 ಅಕ್ಷರ ವಿದ್ಯೆಯನ್ನು, ಒಂದಷ್ಟು ಸಂಸ್ಕಾರವನ್ನು ಕೊಟ್ಟು ನಮ್ಮನ್ನು ಈ ಬದುಕಿಗೆ ಅರ್ಪಣೆ ಮಾಡ್ತದೆ ಸ್ನೇಹಿತರೆ. ಆದರೆ ಹಕ್ಕಿ ಎಷ್ಟೇ ಎತ್ತರಕ್ಕೆ ಹಾರಿದರೂ ಕೂಡ ಕಾಳು ತಿನ್ನೋದಕ್ಕೆ ನೆಲಕ್ಕೆ ಬರಲೇಬೇಕು ಎನ್ನುವ ದೈವ ನಿಯಮದಂತೆ ನಾವು ಕಲಿತ ಶಾಲೆಯನ್ನು ಮರಿಬಾರ್ದಂತೆ, ಕಲಿತ ಊರನ್ನು ಮರಿಬಾರ್ದಂತೆ, ಹೆತ್ತ ತಂದೆ ತಾಯಿಗಳನ್ನ ಮರಿಬಾರ್ದಂತೆ. ಭಾಳಷ್ಟು ಖುಷಿಯಾಗಿದೆ ಪ್ರಕಾಶಣ್ಣ, ನಿಮ್ಮ ಸಾಧನೆ, ನಿಮ್ಮ ತಪನೆ, ನಿಮ್ಮ ಒಂದು ಆ ಸ್ವಾರ್ಥ ರಹಿತವಾದಂಥ ಚಿಂತನೆಯೊಂದಿಗೆ ಸಂಸ್ಥೆಯನ್ನು ಕಟ್ಟಿಕೊಟ್ಟಿದ್ದೀರಾ. ಇಡೀ ನಿಮ್ಮ ಕುಟುಂಬ ಇದರಲ್ಲಿ ಕೈ ಜೋಡಿಸಿದೆ, ಬಹಳ ಖುಷಿ ಆಗ್ತದೆ. ಹಾಗಾಗಿ 106 ವರ್ಷಗಳ ಕಾಲ ಈ ಸಂಸ್ಥೆ ಬೆಳೀಲಿ, ಉಳಿಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಪ್ರಥಮ ಬಾರಿ ಬರುವಂಥದ್ದು ಭಾಳ ಖುಷಿ ಆಯ್ತು ನನಗೆ. ಯಾಕಂದರೆ ನಾನೊಂದು 200 ಕಡೆ ವಿದ್ಯಾಸಂಸ್ಥೆಗೆ ಹೋಗಿದ್ದೇನೆ. ಈ ರೀತಿ ಶಿಸ್ತು ನಿಮ್ಮ ಹೇಳಿನಲ್ಲ, ಸಾತ್ವಿಕ ತಪನೆಯ ಫಲ ಅಪ್ರತಿಮ ಸಾಧನೆ ಅಮೃತ ಫಲ ಅಂತ ಭಾವಿಸ್ತೇನೆ. ಹೇಳ್ತಾರೆ, ಅರಿತವರ ಜೊತೆಯಲ್ಲಿ ಇರುತ್ತಿರಲು ಅನುದಿವಸ ಹೊರೆಯಾಗದಿ ಬದುಕು ಭುವನದಲ್ಲಿ ದೊರೆತ ಭಾಗ್ಯಗಳೆಲ್ಲ ನೊರೆಯ ಬುರುಜುಗಳೆಲ್ಲ ತೊರೆಯಾಳ ಗರ್ಬೋದು ತಿಳಿದು ನೋಡ ಎನ್ನುವಂತೆ ಇಂಥ ಸಜ್ಜನರ ಕೂಟ ನಮ್ಮ ಬದುಕು ಒಂದಷ್ಟು ಸಂಭ್ರಮವನ್ನು ಸಂತಸವನ್ನು ಕೊಡ್ತದಂತೆ. ಆ ಒಂದು ಸಂತಸದ ಗಳಿಗೆಯಲ್ಲಿ ನಾವಿದ್ದೀವಿ. ಈ ಸಂಭ್ರಮ ತಮ್ಮ ಬದುಕಿನ ಹಾಡಿನ ನಿತ್ಯ ಪಲ್ಲವಿ ಆಗಬೇಕು. ಮತ್ತೆ ಮತ್ತೆ ಈ ಐಭೋಗ ವೈಭೋಗಗಳು ತಮ್ಮ ಬದುಕಿನಲ್ಲಿ ಅನುರಣಿಸುವಂತೆ ಮಾಡಬೇಕು ಎನ್ನುವಂಥ ಈ ಭಾವನೆಯೊಂದಿಗೆ ನಾನು ನನ್ನ ಮಾತನ್ನು ಹೇಳೋ ಮುಂಚೆ ನಾನು ಇತ್ತೀಚೆಗೆ ನನ್ನ ಒಂದು ಘಟನೆಯನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ದೂರದ ಬಂಧು ಒಬ್ಬರು 1 ವರ್ಷದ ಹಿಂದೆ ಮುಂಬೈಯಲ್ಲಿ ತೀರೋದ್ರು. ಸುಮಾರು ಒಂದು 35-40 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದಾರೆ. 75 ವರ್ಷ ಬದುಕಿದ್ರು ಅವರು. ಅವರ ಶ್ರೀಮತಿಯವರು ನನಗೆ ಫೋನ್ ಮಾಡಿ, ಅಂಕಲ್ ತೀರೋದ್ರು, ಸಮಸ್ಯೆ ಆಗಿರುವಂಥದ್ದು ಇರ್ತಕ್ಕಂಥ ಒಬ್ಬನೇ ಮಗನಿಂದಾಗಿ. ನಾಳೆ ಬೆಳಿಗ್ಗೆ ಶವ ಸಂಸ್ಕಾರ ಮಾಡಿದರೆ ನೀವೆಲ್ಲ ಬರ್ಬೋದು, ಆದರೆ ಮಗ ಕೇಳ್ತಾ ಇಲ್ಲ. ಒಂದು ಮಾತು ನೀವು ಕರೆದು ಹೇಳಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವ್ರಿಗೆ ನಾನು ಫೋನ್ ಮಾಡಿದೆ. ನಾಳೆ ಬೆಳಿಗ್ಗೆ ನಾವೆಲ್ಲ ಬರ್ತೀವಿ. ಆ ಮಗ ಹೇಳ್ತಾನೆ, ಸಾರಿ ಅಂಕಲ್, ನನಗೆ ಬೆಳಿಗ್ಗೆ ಬೇರೆ ಕಮಿಟ್ಮೆಂಟ್ ಇದೆ, ನಾನು ಇಟ್ ಎನಿ ಕಾಸ್ಟ್ ಇವತ್ತು ರಾತ್ರಿ ಅದನ್ನು ಡಿಸ್ಪೋಸ್ ಮಾಡಲೇಬೇಕು. ಅವರ ಶವದ ಆ ಬಿಸಿ ಇನ್ನೂ ಆರಲಿಲ್ಲ. ಆವಾಗಲೇ ಆ ಮಗ ಅವ್ರನ್ನ ಆ ದೈನಿಕ ಸ್ಥಿತಿ ತನ್ನಲ್ಲ. ಇದಕ್ಕೆ ಕಾರಣ ಯಾರು? ನಮ್ಮ ವ್ಯವಸ್ಥೆಯೇ, ತಂದೆ ತಾಯಿಗಳೇ, ಮಕ್ಕಳೇ, ಅಥವಾ ನಮ್ಮ ಸುತ್ತಮುತ್ತ ಇರತಕ್ಕಂಥ ಈಗಿರ್ತಕ್ಕಂಥ ವ್ಯವಸ್ಥೆಯೇ? ಒಂದಷ್ಟು ಯೋಚನೆ ಮಾಡಬೇಕಾಗಿ ಸ್ನೇಹಿತರೆ. 12ನೇ ಶತಮಾನದಲ್ಲಿ ದಾಸರೊಂದು ಕಡೆ ಬರೀತಾರೆ, ತುತ್ತು ವಸ್ತ್ರವನಿಕ್ಕಿ ಸಲಹಿದ ತಾಯಿ ತಂದೆ, ಗುರುಬಂಧು ಬುಧ ಜನರು, ಹೊತ್ತು ಗಳೆವರಲ್ಲದೆ ಬೆನ್ನತ್ತಿ ಬಹರೆ, ನಿಂತಗ್ನಿ ಸಾಕ್ಷಿಯಾಗಿ ಕರ ಪಿಡಿದ ತರುಣಿ, ಇನ್ನೇನ ಹರಣ ಹೋಗಲು ತನಗಾರು ಗತಿಯೆಂದಳುವಳು, ಮನೆ ಮಕ್ಕಳು ದನದ ಹಾಕಾಗಿ ಬಡಿದಾಡುವರು, ನೆರೆದಿದ್ದ ಬಂಧು ಬಾಂಧವರು ಹೆಣ ಹೊರಗಿಡರೆಯ ಹೊತ್ತು ಓದಿತೆನ್ನುವರು, ಹಿತ್ತಲ ಕಸಕ್ಕಿಂತ ಅತ್ತತ್ತ ಈ ದೇಹ, ಕಾರಣ ಹರಣ ಹಿಂಗದ ಮುನ್ನ ಪರಗತಿಗೆ ಸಾಧನ ಮಾಡ್ರಯ್ಯ ಅಂತಕ್ಕಂಥ ಮಾತನ್ನು 12ನೇ ಶತಮಾನದಲ್ಲಿ ದಾಸರು ಬರೀತಾರೆ. ಅವ್ರಿಗೆ ಗೊತ್ತಿರ್ಬೋದು, ಬಹುಶಃ ಕಲಿಕಾಲ ಹೀಗೆ ಬರ್ತದೆ, ಮಕ್ಕಳು ಹೀಗೆ ಹುಡ್ತಾರೆ ಅಂತಕ್ಕಂಥ ಆ ಪೂರ್ವ ಆಲೋಚನೆಯೊಂದಿಗೆ ಆ ಹಾಡನ್ನು ಅವ್ರು ಬರೀಬೋದು. ಹಾಗಾಗಿ ಜಾಸ್ತಿ ಮಾತಾಡಿ ಹೋಗುವುದಿಲ್ಲ. ಯಾಕಂದರೆ ಮಾತು ಶಬ್ದಗಳ ಸೂತಕ ಆಗಬಾರ್ದಂತೆ, ಅದು ಬದುಕಿನ ಭರವಸೆ ಸಾಧ್ಯತೆ ಕೂಡ ಆಗಬೇಕಂತೆ. ಸೂತಕದ ಮನೆಯೊಳಗೆ ಹಬ್ಬ ನಡೆದು ಬರಬೇಕಂತೆ. ಆ ರೀತಿಯ ಒಂದು ಹಬ್ಬದ ವಾತಾವರಣದಲ್ಲಿ ನಾವಿದ್ದೀವಿ. ಕವಿ ಒಂದು ಕಡೆ ಹೇಳ್ತಾನೆ, ಅತ್ಯಂತ ಪ್ರೀತಿಯಿಂದ ನನ್ನಲ್ಲಿ ಬರಮಾಡಿಕೊಂಡಿದ್ದೀರಾ. ಒಂದು ಕಡೆ ಹೇಳ್ತಾರೆ, ಧರ್ಮಲೀಲೆಯೋ ಕಾಣೆ, ಕರ್ಮಜಾಲವೋ ಕಾಣೆ, ಅದು ಬುದ್ಧಿಯಾಚಿಕಿನ ಮಾತು, ಭವದಲ್ಲಿ ಕಾಣೆ ಪ್ರೀತಿ ಅಂತ ವಸ್ತು ಎನ್ನುವಂತೆ ನಿಮ್ಮ ಪ್ರೀತಿಗೆ ಮತ್ತೆ 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 ಚಿರವಣಿ ಅಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.